ಎರಡೂ 15 ದಿನ ಹಿಂದೆ ಮುಂದೆ ಕರುಗಳು. ಹೌದು. ಹೊರಗರು 15 ದಿನ ಮುಂದೆ. ಅಲ್ಲಿ ಎರಡಕ್ಕೂ ಮನ್ಸಾರ ಕುಡಿಸ್ಬಿಡ್ತೀರಾ? ಬ್ರೋ ಹೇಯ್ ಸರ್ ಮತ್ತೊಮ್ಮೆ ತನ್ನ ಪರಿಚಯ ಮಾಡಿಕೊಟ್ಬಿಡಿ ವೀಕ್ಷಕರಿಗೆ. ನಿಮ್ಮ ಹೆಸರು? ಹನುಮಂತಪ್ಪ. ಊರು ಯಾವುದು ಅಂತ ಹೇಳಿದ್ರಿ? ನೆಲಗುಳಿ. ಸರ್ ಇವು ಹಳ್ಳಿ ಕರಸ್ಗಳು? ಹೌದು. ಇವು ಕಡೆ ಆಗಿದ್ದಾವಾ? ಕಡೆ ಆಗಿದ್ದಾವೆ. ಎಷ್ಟು ವರ್ಷದಿಂದ ಮನೆಗಿದ್ದಾವೆ? ಇದು 3 ವರ್ಷದಿಂದ ಇವೆ ನನ್ನ ಹತ್ರ. 3 ವರ್ಷದಿಂದ ಇದೆ. 3 ಸೂಲ್ ಹಾಕಿದಾವ? 3 ಸೂಲ್ ಕರ ಹಾಕಿದೆ ನನ್ನ ಹತ್ರನೇ. ಇನ್ನು ನಿಮ್ಮ ಹತ್ರನೇ ಹಾಕಿದ್ದೆ. ಇದು ಯಾವ ಬ್ಲಡ್ ಲೈನ್ ಹಸುಗಳು ಮೂಲ ಎಲ್ಲಿ ಅಂತ ಏನಾರು ಗೊತ್ತಾ ನಿಮಗೆ? ಯಾವ ಬ್ಲಡ್ ಲೈನ್ ಹಸುಗಳು ಅಂತ ಅಂದರೆ ಇದು ತಂದೆಗಳು ಯಾವುವು ಅಂತ? ಇಲ್ಲ, ಇವು ತಂದೆಗಳು ಯಾವುವು ಅಂತ ಗೊತ್ತಿಲ್ಲ. ನೀವು ತಗೊಂಬಂದವು? ನಾವು ತಗೊಂಬಂದವು. ಈ ರೂಪಾಯಿ ಬಣ್ಣದ ಹಸು ಹೆಣ್ಗರು ಹಾಕಿದೆ? ಹೆಣ್ಗರು ಹಾಕಿದೆ. ಇದು ಓರ್ಗರು? ಇದು ಓರ್ಗರು ಹಾಕಿ. ಹನುಮಂತಪ್ಪ ಯಾವ ಊರಿಗೆ ಹುಡ್ತಾವು ಎರಡು ಕರುಗಳು? ಇದು ಇಲ್ಲೇ ಮಂಡಳಳ್ಳಿ ಅಂತ ಇದೆ. ಮಂಡಳಳ್ಳಿ ಗಂಗಣ್ಣ ಅಂತ. ಗಂಗಣ್ಣರವ್ರಿ ಅವರು 3 ವರಿ ಕಟ್ಟಿದ್ದಾರೆ. ಯಾವ ಊರಿಗೆ ಹುಡ್ತಾವು, ಯಾವ ಕರ ಅಂತ ಹೇಳಿ? ಇದು ಹೆಣ್ಗರ, ಇದು ಓರ್ಗರ? ಇದು ಓರ್ಗರ. ಇದು ಕಪ್ಪೋರಿಗೆ ಹುಟ್ಟಿರೋದು. ಇದು ಕಪ್ಪೋರಿಗೆ ಪ್ರೈಸ್ ಮಾಡಿದ್ದು ಕೆಂಗಲಲ್ಲಿ 1 ವರ್ಷ. ಆ ಊರಿಗೆ ಹುಟ್ಟಂತ ಆ ಊರಿಗೆ ಹುಟ್ಟಿರೋದು. ಇದು ಕರು ತುಂಬ ಚೆನ್ನಾಗಿ ಹುಟ್ಟಿದೆ. ನೋಡ್ತಾವನೆ ಚೆನ್ನಾಗಿದ್ದೀನಿ ಅಂತಾರಲ್ಲ ಅಂತ ನೋಡ್ತೈತೆ. ಇದು ಹೆಣ್ಗರ. ಅಷ್ಟೇ ಇರಲಿ ಸಾಕು. ಇಟ್ಕೊಳ್ಳಿ ಹಿಂಗೆ. ಇದು ಹೆಣ್ಗರ. ಕೊಳ್ಳು ಮೂತಿ ಭಾಳ ಚೆನ್ನಾಗಿದೆ. ಇದು ಯಾವ ಊರಿಗೆ ಹುಟ್ಟಿದ್ದು? ಇದು ಗಂಗಣ್ಣವರಿಗೆ, ಬಿಳಿವರಿಗೆ. ಅದು 4 ಇದ್ರೆ ಇನ್ನೊಂದು 2 ಇತ್ತು. ಹೌದು. ಆ ಊರಿಗೆ ಹುಟ್ಟೈತಿದ್ದು. ಇಲ್ಲೂ ಕುಡಿಯಕ್ಕೆ ಹೋಯ್ತೈತೆ. ಅದರಲ್ಲೂ ಕುಡಿಸ್ಕೊತದೆ. ಎರಡು ಕುಡಿಸ್ಕೊತದೆ. ಇದು ಅದರಲ್ಲಿ ಕುಡಿತದೆ, ಅದು ಹೌದು. ಒಳ್ಳೆ ಹಸುಗಳು. ಹೌದು, ಹಂಗಿರ್ಬೇಕು. ಎಷ್ಟು ತಿಂಗಳಾಗಿದ್ದಾವೆ ಕರುಗಳಿಗೆ? ಒಂದು ಕರಿಗೆ 1.5 ತಿಂಗಳಾಗಿದೆ. ಓರ್ಗರಿಗೆ. ಹೆಣ್ಗರಿಗೆ 1 ತಿಂಗಳಾಗಿದೆ. 1 ತಿಂಗಳು. ಹಂಗಾದ್ರೆ ನೀವು ಮನೇಲಿ 3 ವರ್ಷದಿಂದ ಇದ್ದು ಈ ವರ್ಷ ಮನೆಯಲ್ಲಿ ಗಂಗಣ್ಣವ್ರವ್ರಿಗೆ ಬಿಡಿಸ್ಕೊಂಡು ಕರು ಹಾಕ್ಸಿದ್ದೀರಾ? ಹಾಕ್ಸಿದೆ. ಮುಂಚೆ ಎಲ್ಲ ಯಾವ ಥರ ಕರುಗಳು ಕೊಟ್ಟಿದ್ದು ಹಸುಗಳು? ಮೊದಲು 2 ಓರ್ಗರ್ಗಳು ಕೊಟ್ಟಿದ್ದ. ಅದು ಪಿಚ್ಚನಗೆರೆ ಊರಿಗೆ ಕೊಡಿಸಿದ್ದೆ. 2 ಓರ್ಗರ್ಗಳು ಹಾಕಿದ್ದು. ಅದಕ್ಕೆ ಫಸ್ಟು ನಾನು ಕೊಡಿಸಿರ್ಲಿಲ್ಲ, ನಾನು ತಂದಿತ್ತವೇ ಊರಿಗೆ ಕೊಡಿಸಿದ್ರು. ಅಲ್ಲಿ ಒಂದು 3 ತಿಂಗಳಾಗಿತ್ತು. ನಾನು ಇಲ್ಲಿಗೆ ಇಟ್ಕೊಂಬಂದ್ಮೇಲೆ ಒಂದು ಹೆಣ್ಗರು ಹಾಕಿತ್ತು, ಒಂದು ಓರ್ಗರ ಹಾಕಿತ್ತು. ಅವೆಲ್ಲ ಒಳ್ಳೆ ಬೆಲೆಗೆ ಕೊಟ್ಟೆ. ಒಳ್ಳೆ ಬೆಲೆಗೆ ಕೊಟ್ಟೆ. ನೀವು ಯಾವ ಕಡೆಯಿಂದ ತಗೊಬಂದಿದ್ದು ಹಸುಗಳು? ಇವು ದೊಡ್ಡಾಲ್ಮರ. ಅಲ್ಲಿ ಯಾರ ಹತ್ರ ಅಂತ ಗೊತ್ತಾ? ಅವರು ಹೆಸರು ಗೊತ್ತಿಲ್ಲ. ಒಂದೇ ಮನೆಯಲ್ಲಿ ಜೊತೆಲೇ ಹಿಡ್ಕೊಂಡ್ಬಂದಿದ್ದು ನಾನು. ಅದು ಅವತ್ತು ನಾನು ಜೊತೆ ಅಂತ ಹಿಡ್ಕೊಳ್ಳಿಲ್ಲ, ಅದು ಹಂಗೆ ಇರಲಿ ಇದು ಹಿಂಗೆ ಇರಲಿ ಅಂತ ಹಿಡ್ಕೊಂಡಿದ್ದು. ನೋಡ್ಬೋದು ಕರುಗಳು, ಒಂದು ಹೆಣ್ಗರ, ಒಂದು ಓರ್ಗರ. ಇವಾಗ ಪ್ರಸ್ತುತ ಏನಾಗಿದೆ ಅಂತಂದರೆ, ನಾಟಿ ಹಸು ಕಟ್ಕೋದ್ರಿಂದ ಲಾಭ ಏನಿಲ್ಲ, ಸುಮ್ಮನೆ ಹುಲ್ಲಾಕ್ಬೇಕು ಅವಕ್ಕೆ. ಅದರಲ್ಲಿ ಹಾಲು ಉತ್ಪತ್ತಿ ಏನು ಬರಲ್ಲ, ಅದೇ ಏನಿಲ್ಲ ಅಂತ ಏನು ಮಾಡ್ತಿದ್ದಾರೆ, ಬಿಟ್ಬಿಡ್ತಿದ್ದಾರೆ. ಎಲ್ಲ ಇಲಾತಿ ಹಸುಗಳನ್ನ, HF, ಜರ್ಸಿ ಈ ಥರ ಬ್ರೀಡ್ಗಳನ್ನ ಕಟ್ಕೊತಿದ್ದಾರೆ.
ನಮ್ಮ ಇದು ಮೂಲ ದೇಶಿ ತಳಿ ಹಳ್ಳಿಕಾರ್ ಅನ್ನೋದು. ನಮ್ಮ ಕರ್ನಾಟಕದಲ್ಲಿ ನಾವು ಅದೇ ಹೇಳ್ಬೇಕಂದ್ರೆ ಬೆಂಗಳೂರು, ರಾಮನಗರ, ಮಂಡ್ಯ ಈ ಕಡೆ ಎಲ್ಲ ಜಾಸ್ತಿ ಬೆಳೀತಿದ್ದಂಥ ತಳಿ. ಹೌದು. ಈ ತಳಿ ನಾಶ ಆಗ್ತಾ ಇರೋಂಥ ಟೈಮಲ್ಲಿ ನೀವು ಇದನ್ನೇ ಏನಕ್ಕೆ ಇನ್ನೂ ಬಿಡದೇನೆ ಈ ಹಸು ನೀರು ಕಟ್ಕೊಬೇಕಪ್ಪ ಮನೆಯಲ್ಲಿ ಅಂತ ಸಾಕ್ತಾ ಇದ್ದೀರಾ? ಅದು ಏನಕ್ಕೆ ಅಂತ? ಇದು ನನಗೆ ಪ್ರೀತಿ ಇದೆ. ನನಗೆ ಸೀಮೆ ಹಸಿನಲ್ಲಿ ಅಷ್ಟೊಂದು ನನಗೆ ಇದಿಲ್ಲ. ಈ ಹಳ್ಳಿ ನಾಟಿ ಹಸುನೇ ಕಟ್ಕೋಬೇಕು, ಇವರಲ್ಲೇ ನಾನು ಸಂಪಾದನೆ ಮಾಡಬೇಕು, ನಾನು ಇವರಲ್ಲೇ ಹಾಲು ಕುಡಿಬೇಕು, ಹಾಲು ಕುಡಿಬೇಕು. ಇದರಲ್ಲೇ ನನಗೆ ವ್ಯವಸಾಯಕ್ಕೂ ಐತೈತೆ, ನಾನು ಕರು ಹಾಕಿದ್ರೆ ಸಂಪಾದನೆಯೂ ಆಗುತ್ತೆ. ನನಗೆ ನಾಟಿ ಹಸನೇ ಬೇಕು. ಇವಾಗ ಸಂಪಾದನೆ ಇಲ್ಲ ಅಂತಾರೆ ಹಳ್ಳಿಕರ ಹಸುಗಳಲ್ಲಿ. ಇವಾಗ ಓರಿ ಕರು ಹಾಕೈತೆ, ಹೆಣ್ಣು ಕರು ಹಾಕೈತೆ. ಆ ಓರಿ ಕರು ಒಂದು 5 ತಿಂಗಳು ಸಾಕೊಂಡ್ರು ಯಾರಾದ್ರೂ ಬಂದ್ರು ದುಡ್ಡು ಕೊಡ್ತಾರೆ. ಹೆಣ್ಗರಿಗೂ ಒಳ್ಳೆ ಚೆನ್ನಾಗಿ ಹುಟ್ಟೈತೆ ಕೊಡ್ತಾರೆ. ಆ ಕಡೆಸಲ್ಲಿ ಇದು 60 ಅದು 40 ಸಾವಿರ ಅಂತ ಹೇಳಿದ್ರಿ, 1 ಲಕ್ಷ ಅಲ್ಲಿ ಹೆಚ್ಚು ಕಮ್ಮಿ ಆಯ್ತು. ಆದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ. ಏನಪ್ಪಾ ಅಂದ್ರೆ ಏನೋ ಒಂಚೂರು ಹುಲ್ಲು, ಒಂಚೂರು ನೀರು ಅಷ್ಟೇ. ಏನ್ ತಿಂಡಿ ತರುವಂಗಿಲ್ಲ, ಏನಿಲ್ಲ. ಈ ತರ ಹಳ್ಳಿಕರ ತಳಿಲಿ ಏನು ಇಲ್ಲ ಅಂತ ಹೇಳ್ತಾರೆ ರೈತರುಗಳು. ಬಟ್ ಇದು ಆದಾಯ ಐತೆ. ಒಳ್ಳೆ ಸೆಲೆಕ್ಷನ್ ಓರಿ ಬಿಡಿಸಿ ಸೆಲೆಕ್ಷನ್ ಕರು ಹಾಕ್ಸಿದ್ರೆ ಇವಾಗ ನೋಡ್ತಾ ಇರ್ಬೋದು ನೀವು, ಒಂದೊಂದು ಕರುಗಳೇನೆ 2 ಲಕ್ಷ 2.5 ಲಕ್ಷಕ್ಕೆ ಮಾರುತ್ತಾರೆ. ಹೌದು. ಅಂಥದ್ರಲ್ಲಿ ಹಳ್ಳಿಕರ ತಳಿನ ಕಟ್ಕೊಬೇಕು ಅಂತ ನೀವು ಹೇಳ್ಬೇಕು ಮುಂದಿನ ತಲೆಗಳಿಗೆ, ನೀವು ಯುವಕರಿಗೆಲ್ಲ ಹೇಳ್ಕೊಟ್ಟು. ಇವಾಗ ನೀವೆಲ್ಲ ಮಾದರಿ ಆಗ್ತೀರಾ. ಈ ಎಂಥ ಹಸುಗಳು ಕಟ್ಕೊಂಡು ಒಳ್ಳೆ ಕರು ಹಾಕ್ಸಿದ್ದೀರಾ. ಇದು ನೋಡಿದವ್ರಿಗೆ ಇರಪ್ಪ ನಾವು ಒಂದೆರಡು ಕರುಗಳು ಹಾಕೊಬೇಕು, ಕರುಗಳು ಸಾಕಬೇಕು, ಅದನ್ನ ಹಸುನ ಫಲ ಮಾಡಿಸಿ ಕರು ಹಾಕ್ಸ್ಬೇಕು. ರೈತರುಗಳಿಗೆ, ಯುವಕರಿಗೆ ಒಂದು ಮನಸ್ಸಲ್ಲಿ ಬರಬೇಕು. ಹೌದು. ನಾವು ಇದನ್ನ ನಾವು ಸಂಪಾದನೆ ಮಾಡೋದು ಅಂದರೆ 10 ತಿಂಗಳು ಅಷ್ಟೇ. ನಾವು ಕರು ಸಾಕಿ 10 ತಿಂಗಳಿಗೆ ಕೊಡ್ತೀವಿ. 1 ಲಕ್ಷ ಸಂಪಾದನೆ ಮಾಡಿದ್ರೆ ತಿಂಗಳಿಗೆ 10,000 ರೂಪಾಯಿ ಆಯಿತು. ನಾವೇನು ಅದಕ್ಕಾಗಿ ಏನು ಕಷ್ಟ ಬಿದ್ದು ಮಾಡ್ತಾ ಇಲ್ಲ. ಆಮೇಲೆ ನಾವು ತಿಂಡಿ ಹಾಕಲ್ಲ, ನಾವು ಬೆಳೆದು ಹುಲ್ಲು ಹಾಕ್ತೀವಿ, ಜೋಳ ಹಾಕ್ತೀವಿ, ಮುಸ್ಕಿನ ಕಡ್ಡಿ ಹಾಕ್ತೀವಿ, ಪಾರಮ್ ಕಡ್ಡಿ ಹಾಕ್ತೀವಿ, ಒಣ ಹುಲ್ಲು ಹಾಕ್ತೀವಿ. ಅದರಲ್ಲಿ ನಮಗೇನು ಖರ್ಚೇನು ಬರಲ್ಲ, ರಿಸ್ಕ್ ಇಲ್ಲ. ಅವು ನಮಗೆ ಕೆಲಸಕ್ಕೂ ಆಗುತ್ತೆ. ಅದರಲ್ಲಿ ಗೊಬ್ಬರ ಬಂದಿದ್ದು ಭೂಮಿಗೂ ಆಗುತ್ತೆ, ಆಮೇಲೆ ಎಲ್ಲದಕ್ಕಿಂತ ಅದ್ರ ಜೊತೆ ಇದ್ರೆ ಏನೋ ಒಂಥರ ಪ್ರೀತಿ. ಇವಾಗ ಹಳ್ಳಿಕಾರನ್ನ ಇಷ್ಟಪಟ್ಟವ್ರಿಗೆ ಅವ್ರ ಜೊತೆಲಿ 1-2 ನಿಮಿಷ ಕಾಲ ಕಳೆದ್ರೆ ಒಂಥರ ಏನೋ ಒಂಥರ ಖುಷಿ, ಒಂಥರ ಪ್ರೀತಿ. ಹೌದು. ಅಂದ್ರೆ ಇವನ್ನ ಇವಾಗ ಯಾರು ವ್ಯಾಪಾರ ಪಟ್ಟು ಇಷ್ಟ ಕೇಳ್ಕೊಂಬಂದ್ರೆ ಕೊಡ್ತೀರಾ ಇವನ್ನ ಹಸು ಕರುಗಳು? ಅದು ನನಗೆ ಈಗ ಕೊಡ್ಬೇಕು ಮತ್ತೆ ಬೇರೆ ಹಿಡ್ಕೋಬೇಕು ಅನ್ಸಿದ್ರೆ ಕೊಡ್ತೀನಿ. ಬೇಡ ನಾನು ಈ ವರ್ಷನೂ ನನ್ನ ಹತ್ರನೇ ಇರಲಿ, ನಾನು ಇರಬೇಕು, ನಾನು ಈ ಸರಿ ಸಾಕ್ಬೇಕು ಅಂದ್ರೆ ಕೊಡಲ್ಲ. ಹಂಗೆ ಮೊಬೈಲ್ ನಂಬರ್ ಹೇಳಿ ಇನ್ನೊಂದ್ಸಲಿ. 98 45 06 17 00.